ಜೈ ಮಾತಾ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕನ್ನಡ ರಾಶಿ ಭವಿಷ್ಯ ಚಾನೆಲ್ಗೆ ಸ್ವಾಗತ. ಆತ್ಮೀಯ ಸಿಂಹ ರಾಶಿಯವರೇ, ದಯವಿಟ್ಟು ನಿಮ್ಮ ಬಿಡುವಿಲ್ಲದ ದಿನಚರಿಯಲ್ಲಿ 1 ನಿಮಿಷ ಬಿಡುವು ಮಾಡಿಕೊಂಡು ಈ ಮಾತನ್ನು ಅತ್ಯಂತ ಗಮನವಿಟ್ಟು ಆಲಿಸಿ. ಇದು ಕೇವಲ ಮತ್ತೊಂದು ಸಾಮಾನ್ಯ ಪ್ರತಿಯೊಂದು ಜ್ಯೋತಿಷ್ಯದ ವಿಡಿಯೋ ಖಂಡಿತ ಅಲ್ಲ. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕಷ್ಟಗಳ ಸರಮಾಲೆಯನ್ನು ಎದುರಿಸುತ್ತಾ ತಮ್ಮವರಿಗಾಗಿ, ತಮ್ಮ ಕುಟುಂಬದ ಏಳಿಗೆಗಾಗಿ, ತಮ್ಮ ಸ್ವಂತ ಕನಸುಗಳನ್ನು, ಆಸೆಗಳನ್ನು ಮೂಲೆಗುಂಪು ಮಾಡಿದ್ದಾರೆ. ಸಾರ್ಥಕತೆಯ ಒಂದು ಸಣ್ಣ ಕಿರಣಕ್ಕಾದರೂ ಹುಡುಕಾಟ ಸಹೋದರಿಯರಿಗಾಗಿ ನಡೆಸುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗಾಗಿ ವಿಶೇಷವಾಗಿ ಸಿದ್ಧಪಡಿಸಿದ ಸಂಚಿಕೆ ಇದು. ಕನ್ನಡ ರಾಶಿ ಭವಿಷ್ಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಜೀವನದ ಹಾದಿಯಲ್ಲಿ ದಾರಿ ಕಾಣದೆ, ಗುರಿ ತಲುಪುವ ಮಾರ್ಗ ತಿಳಿಯದೆ ಕುರುಡು ಕುದುರೆಯಂತೆ ಓಡುತ್ತಿರುವ ಅನೇಕ ಸಿಂಹ ರಾಶಿಯವರನ್ನು ನಾವು ನೋಡುತ್ತೇವೆ. ನೀವೆಂದಾದರೂ ಒಂದು ಕ್ಷಣ ಕುಳಿತು ಯೋಚಿಸಿದ್ದೀರಾ? ಒಂದೇ ರಾಶಿಯಲ್ಲಿ ಹುಟ್ಟಿದ ಇಬ್ಬರು ವ್ಯಕ್ತಿಗಳ ಜೀವನ ಏಕೆ ಅಜಗಜಾಂತರ ವ್ಯತ್ಯಾಸದಿಂದ ಕೂಡಿರುತ್ತದೆ ಎಂದು. ಸಿಂಹ ರಾಶಿಯಲ್ಲಿ ಜನಿಸಿದ ಕೆಲವರು ಸಮಾಜದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸುತ್ತಾರೆ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತೆ ಅವರು ಕಾಲಿಟ್ಟ ಕಡೆಯೆಲ್ಲ ಜಯಬೇರಿ ಬಾರಿಸುತ್ತಾರೆ. ಕಾರು, ಬಂಗಲೆ, ಹಣ, ಅಂತಸ್ತು, ಸಮಾಜದಲ್ಲಿ ಉನ್ನತ ಗೌರವ ಹೀಗೆ ಎಲ್ಲವನ್ನೂ ಪಡೆದು ಒಂದು ಸಾರ್ಥಕ ಹಾಗೂ ರಾಜವೈಭೋಗದ ಜೀವನವನ್ನು ನಡೆಸುತ್ತಾರೆ. ಆದರೆ ವಿಪರ್ಯಾಸವೆಂದರೆ, ಅದೇ ಸಿಂಹರಾಶಿಯಲ್ಲಿ ಜನಿಸಿದ ಇನ್ನೂ ಕೆಲವು ವ್ಯಕ್ತಿಗಳು ಜೀವನವೇ ಬೇಸರವಾಗುವಂತಹ ಅತ್ಯಂತ ಕಡು ಕಷ್ಟದ ಪರಿಸ್ಥಿತಿಯಲ್ಲಿ ನರಳುತ್ತಾರೆ. ದೈನಂದಿನ ಒಂದು ಹೊತ್ತು ಊಟಕ್ಕೂ ಕೆಲಸಗಳಲ್ಲೂ ನಷ್ಟ, ಎದುರಾಳಿಗಳಿಂದ ಹಾಗೂ ಶತ್ರುಗಳಿಂದ ಕಾಟ, ಸಮಾಜದಲ್ಲಿ ಮತ್ತು ಸ್ವಂತ ಸಂಬಂಧಿಕರಿಂದಲೇ ಅಪಮಾನ, ವ್ಯಂಗ್ಯ ನಗುಗಳ ನಡುವೆ ತಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರುತ್ತಾರೆ. ಇದಕ್ಕೆ ನಿಜವಾದ ಕಾರಣವಾದರೂ ಏನು? ಇದು ಕೇವಲ ಗ್ರಹಗತಿಗಳ ಆಟವೇ? ಅದೃಷ್ಟದ ಕೊರತೆಯೇ? ಸಮಯದ ದೋಷವೇ? ಅಥವಾ ನಮ್ಮ ಒಳಗೆ ಅಡಗಿರುವ, ನಮಗೆ ಅರಿವಿಲ್ಲದ ಯಾವುದೋ ಒಂದು ಅಗಾಧವಾದ ದೈವಿಕ ಶಕ್ತಿಯ ಪ್ರಭಾವವೇ? ಸಿಂಹರಾಶಿಯವರೇ, ನಿಮ್ಮ ವ್ಯಕ್ತಿತ್ವದ ಅತಿ ದೊಡ್ಡ ರಹಸ್ಯವಿರುವುದೇ ನಿಮ್ಮ ಅಧಿಪತಿಯಲ್ಲಿ. ಸಿಂಹರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯ ಎಂದರೆ ಕೇವಲ ಆಕಾಶದಲ್ಲಿ ಬೆಳಗುವ ಒಂದು ನಕ್ಷತ್ರವಲ್ಲ, ಅದು ಇಡೀ ಬ್ರಹ್ಮಾಂಡಕ್ಕೆ ಚೈತನ್ಯ, ಬೆಳಕು ಮತ್ತು ಜೀವ ನೀಡುವ ಅಗಾಧವಾದ ಅಗ್ನಿಶಕ್ತಿ. ಅದೇ ರೀತಿ ಹುಟ್ಟಿನಿಂದಲೇ ನಿಮ್ಮ ಪ್ರತಿಯೊಬ್ಬರ ಒಳಗೂ ಒಂದು ಅಪಾರವಾದ ಅಗ್ನಿತತ್ವ ಅಡಗಿರುತ್ತದೆ. ಈ ಅಗ್ನಿಶಕ್ತಿಗೆ ಸರಿಯಾದ ದಿಕ್ಕು ಮತ್ತು ದಾರಿ ಸಿಕ್ಕಾಗ ಒಬ್ಬ ಸಾಮಾನ್ಯ ಗುಡಿಸಲಿನಲ್ಲಿ ಹುಟ್ಟಿದ ವ್ಯಕ್ತಿಯೂ ಕೂಡ ಜಗತ್ತನ್ನೇ ಆಳುವ ಸಾಮ್ರಾಟನಾಗಿ ಬೆಳೆಯಬಲ್ಲ. ನಾಯಕತ್ವದ ಗುಣ, ಅಚಲವಾದ ಆತ್ಮವಿಶ್ವಾಸ, ಆಗಸದೆತ್ತರದ ದೊಡ್ಡ ಕನಸುಗಳು, 10 ಜನರನ್ನು ಮುನ್ನಡೆಸುವ ಅಪ್ರತಿಮ ಶಕ್ತಿ ಇವೆಲ್ಲವೂ ನಿಮ್ಮ ರಕ್ತದಲ್ಲೇ ಬಂದಿರುವ ಸಹಜ ಗುಣಗಳು. ಆದರೆ ಇದೇ ಅಗ್ನಿಶಕ್ತಿ ತಪ್ಪು ದಾರಿಯಲ್ಲಿ ಹೋದರೆ ಅಥವಾ ಅದನ್ನು ನಿಯಂತ್ರಿಸಲು ವಿಫಲವಾದರೆ ಅದು ಬೇರೆಯವರನ್ನು ಸುಡುವ ಬದಲು ನಿಮ್ಮ ಸ್ವಂತ ಜೀವನವನ್ನೇ ಸುಟ್ಟು ಬೂದಿ ಮಾಡಿಬಿಡುತ್ತದೆ. ಪ್ರತಿಯೊಂದು ರಾಶಿಗೂ ಅದರದ್ದೇ ಆದ ವಿಶೇಷತೆಗಳಿರುತ್ತವೆ. ಹಾಗೆಯೇ ಪ್ರತಿಯೊಂದು ರಾಶಿಗೂ ಹೊಂದುವ ನಿರ್ದಿಷ್ಟ ಕೆಲಸದ ಕ್ಷೇತ್ರ, ಕಾಪಾಡುವ ದೈವಿಕ ಶಕ್ತಿ ಮತ್ತು ಬದುಕಿನ ಸರಿಯಾದ ದಾರಿ ಇರುತ್ತದೆ. ಆ ನಿರ್ದಿಷ್ಟ ದಾರಿಯಲ್ಲಿ ಹೆಜ್ಜೆ ಹಾಕಿದಾಗ ಮಾತ್ರ ಮನುಷ್ಯನಿಗೆ ನಿಜವಾದ ಯಶಸ್ಸು, ಅಖಂಡವಾದ ಹಣ, ಸಮಾಜದಲ್ಲಿ ಅತಿ ದೊಡ್ಡ ಗೌರವ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿಯ ಮನಃಶಾಂತಿ ಸಿಗಲು ಸಾಧ್ಯ. ಹಾಗಾದರೆ ನಿಮ್ಮನ್ನು ಸದಾ ಕಾಯುವ ಆ ದೈವಿಕ ಶಕ್ತಿ ಯಾವುದು? ಯಾವ ಕೆಲಸಕ್ಕೆ ಕೈ ಹಾಕಿದರೆ ನೀವು ಯಶಸ್ಸಿನ ಶಿಖರ ಏರುತ್ತೀರಿ? ನಿಮಗೆ ಅರಿವಿಲ್ಲದೆ ನೀವು ಮಾಡುತ್ತಿರುವ ಆ 3 ದೊಡ್ಡ ತಪ್ಪುಗಳು ಯಾವುವು? ಯಾವ ರಾಶಿಯವರನ್ನು ನೀವು ವಿವಾಹವಾದರೆ ದಾಂಪತ್ಯ ಸ್ವರ್ಗವಾಗುತ್ತದೆ? ಈ ಎಲ್ಲ ನಿಗೂಢ ರಹಸ್ಯಗಳನ್ನು ನಮ್ಮ ಕನ್ನಡ ರಾಶಿ ಭವಿಷ್ಯ ಚಾನೆಲ್ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಎಳೆಯಾಗಿ ಬಿಡಿಸುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣ ಏಕಾಗ್ರತೆಯಿಂದ ಕೊನೆಯವರೆಗೂ ಆಲಿಸಿ. ಈ ರಹಸ್ಯಗಳನ್ನು ನೀವು ಅರಿತುಕೊಂಡರೆ ನಿಮ್ಮ ಭವಿಷ್ಯದ ದಿಕ್ಕೇ ಬದಲಾಗುವುದು ಖಚಿತ. ವಿಡಿಯೋದ ಮುಂದಿನ ಭಾಗಕ್ಕೆ ಹೋಗುವ ಮುನ್ನ ಇಂತಹ ಅಪರೂಪದ ಹಾಗೂ ನಿಖರವಾದ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕನ್ನಡ ರಾಶಿ ಭವಿಷ್ಯ ಚಾನಲನ್ನು
ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ. ಸಿಂಹರಾಶಿಯವರೇ, ಮೊದಲೇ ಹೇಳಿದಂತೆ ಒಬ್ಬ ವ್ಯಕ್ತಿ ಕುಬೇರನಂತೆ ಬದುಕಲು ಮತ್ತು ಮತ್ತೊಬ್ಬ ವ್ಯಕ್ತಿ ಕುಚೇಲನಂತೆ ನರಳಲು ಇರುವ ಅತಿ ಮುಖ್ಯ ಕಾರಣ ನಿಮ್ಮ ಒಳಗಿನ ಶಕ್ತಿಯ ಬಳಕೆ. ಯಶಸ್ವಿಯಾದ ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಒಳಗಿನ ಅಗ್ನಿಯನ್ನು ಅತ್ಯಂತ ಶಿಸ್ತು ಮತ್ತು ನಿಖರವಾದ ಗುರಿ ಮತ್ತು ಕಠಿಣ ಪರಿಶ್ರಮದ ಕಡೆಗೆ ಹರಿಸುತ್ತಾರೆ. ಅವರು ಎಷ್ಟೇ ತಪ್ಪು ನಿರ್ಧಾರಗಳನ್ನು ಸಮರ್ಥಿಸಿಕೊಳ್ಳುವುದು ನಿಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದೆ. ಎರಡನೇ ಅತಿ ದೊಡ್ಡ ತಪ್ಪು ಎಂದರೆ ನಿಮ್ಮ ಅಂಧವಿಶ್ವಾಸ ಮತ್ತು ತಪ್ಪು ಸ್ನೇಹ. ಸಿಂಹರಾಶಿಯವರು ಹೊರಗಡೆ ನೋಡಲು ಸಿಂಹದಂತೆ ಗಾಂಭೀರ್ಯದಂತೆ ಕಂಡರೂ ಒಳಗಿನಿಂದ ಅತ್ಯಂತ ಮೃದುವಾದ ಮತ್ತು ಭಾವುಕವಾದ ಹೃದಯವನ್ನು ಹೊಂದಿರುತ್ತಾರೆ. ಯಾರಾದರೂ ನಿಮ್ಮ ಮುಖದ ಮುಂದೆ 4 ಒಳ್ಳೆಯ ಮಾತುಗಳನ್ನಾಡಿ ಹೊಗಳಿದರೆ ಅವರನ್ನು ಸಂಪೂರ್ಣವಾಗಿ ನಂಬಿಬಿಡುತ್ತೀರಿ. ಆದರೆ ನೆನಪಿರಲಿ, ನಿಮ್ಮನ್ನು ಹೊಗಳುವವರೆಲ್ಲರೂ ನಿಮ್ಮ ಹಿತೈಷಿಗಳಲ್ಲ. ನಿಮ್ಮ ಬೆನ್ನ ಹಿಂದೆ ಕುತಂತ್ರ ಮಾಡುವವರೇ ಹೆಚ್ಚು. ನಿಮ್ಮ ಕಷ್ಟಪಟ್ಟು ಗಳಿಸಿದ ಸಂಪತ್ತನ್ನು, ನಿಮ್ಮ ಭವಿಷ್ಯದ ಯೋಜನೆಗಳನ್ನು, ನಿಮ್ಮ ಆರ್ಥಿಕ ಗುಟ್ಟುಗಳನ್ನು ಅಥವಾ ನಿಮ್ಮ ದೌರ್ಬಲ್ಯಗಳನ್ನು ಎಲ್ಲರ ಮುಂದೆಯೂ ಹೇಳಿಕೊಳ್ಳುವ ಅಭ್ಯಾಸವನ್ನು ಹಿಂದೆ ಬಿಟ್ಟು ಬಿಡಿ. ಮೂರನೆಯದು ಮತ್ತು ನಿಮ್ಮನ್ನು ಆರ್ಥಿಕವಾಗಿ ಮುಳುಗಿಸುವ ಅತಿ ಮುಖ್ಯ ಕಾರಣವೆಂದರೆ ಅನಗತ್ಯವಾದದ್ದೊಂದು ವೇಷ ಮತ್ತು ಆಡಂಬರದ ಜೀವನ ಶೈಲಿ. ಸಿಂಹರಾಶಿಯವರಿಗೆ ರಾಜನಂತೆ ಬದುಕಬೇಕು, ಎಲ್ಲರಿಗಿಂತ ಭಿನ್ನವಾಗಿ ಕಾಣಬೇಕು, ದುಬಾರಿ ಬಟ್ಟೆ, ವಾಹನ ಹೊಂದಿರಬೇಕು ಎಂಬ ಆಸೆ ಸಹಜವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಕೈಯಲ್ಲಿ ಚಿಕ್ಕ ಕಾಸೂ ಇಲ್ಲದಿದ್ದರೂ ಸಮಾಜದ ಮುಂದೆ ತಮ್ಮ ದೊಡ್ಡತನವನ್ನು ಪ್ರದರ್ಶಿಸಲು ಹೋಗಿ ಸಾಲದ ಸೂಲಕ್ಕೆ ಸಿಲುಕಿಕೊಳ್ಳುತ್ತೀರಿ. ನಿಮ್ಮ ಆದಾಯಕ್ಕಿಂತ ನಿಮ್ಮ ಖರ್ಚು ಹೆಚ್ಚಿದಾಗ ನೀವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಬೀದಿಗೆ ಬರುವುದು ಖಚಿತ. ರಾಜನಾಗಬೇಕಾದರೆ ಮೊದಲು ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಕೋಪದ ಮೇಲೆ ಮತ್ತು ನಿಮ್ಮ ಖರ್ಚಿನ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣ ಇರಲೇಬೇಕು. ಈಗ ನಿಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡುವ, ನಿಮ್ಮನ್ನು ಸದಾ ರಕ್ಷಿಸುವ ಅಗಾಧವಾದ ದೈವಶಕ್ತಿಯ ಬಗ್ಗೆ ತಿಳಿಯೋಣ. ಸಿಂಹರಾಶಿಯವರೇ, ನಿಮ್ಮ ರಾಶಿಯ ಮೂಲ ಬಲವೇ ಸೂರ್ಯ. ಸೂರ್ಯದೇವನು ಇಡೀ ಜಗತ್ತಿನ ಕತ್ತಲೆಯನ್ನು ಓಡಿಸಿ ಹೇಗೆ ಬೆಳಕನ್ನು ನೀಡುತ್ತಾನೋ ಹಾಗೆಯೇ ಶಕ್ತಿಯನ್ನು ಜಾಗೃತಗೊಳಿಸಿದರೆ ನಿಮ್ಮ ಜೀವನದ ದಾರಿದ್ರ್ಯ ದೂರವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಪಾತಾಳಕ್ಕೆ ಕುಸಿದಿದ್ದರೆ, ಸಮಾಜ ನಿಮ್ಮನ್ನು ಗುರುತಿಸುತ್ತಿಲ್ಲ ಎನಿಸಿದರೆ, ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟರೂ ಪ್ರತಿಫಲ ಶೂನ್ಯವಾಗಿದ್ದರೆ ನಿಮ್ಮ ದೈವಿಕ ಬಲವನ್ನು ಹೆಚ್ಚಿಸಿಕೊಳ್ಳುವ ಸಮಯ ಬಂದಿದೆ ಎಂದರ್ಥ. ಸಿಂಹರಾಶಿಯವರ ಪ್ರಧಾನ ಅಧಿದೇವತೆ ಮತ್ತು ಅಗ್ನಿ ತತ್ವವನ್ನು ಪ್ರತಿನಿಧಿಸುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ನಿಮಗೆ ಅತ್ಯಂತ ಮಂಗಳಕರವಾದದ್ದು. ನೀವು ಎಂತಹದ್ದೇ ಸಂಕಷ್ಟದಲ್ಲಿ ಸಿಲುಕಿದರೂ, ಎದುರಾಳಿಗಳು ನಿಮ್ಮನ್ನು ಮುಗಿಸಲು ಸಂಚು ರೂಪಿಸುತ್ತಿದ್ದರೂ, ನರಸಿಂಹಸ್ವಾಮಿಯ ಧ್ಯಾನ ನಿಮ್ಮ ಮನಸ್ಸಿಗೆ ಆನೆ ಬಲವನ್ನು ನೀಡುತ್ತದೆ. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಎದ್ದು ಶುಚಿಯಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ನಿಮಗೆ ಅದ್ಭುತವಾದ ಫಲವನ್ನು ನೀಡುತ್ತದೆ. ಒಂದು ವೇಳೆ ಮಂತ್ರ ಪಠನೆ ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಮುಂಜಾನೆಯ ಎಳೆ ಬಿಸಿಲಿಗೆ ನಿಂತು ಸೂರ್ಯದೇವನಿಗೆ 2 ಕೈ ಮುಗಿದು ನಮಸ್ಕರಿಸಿ. ಇದರಿಂದ ನಿಮ್ಮೊಳಗಿನ ಮಂಕಾದ ಶಕ್ತಿ ಮತ್ತೆ ಜಾಗೃತವಾಗುತ್ತದೆ. ಇನ್ನೊಂದು ಪರಿಹಾರವೆಂದರೆ ಸೂರ್ಯಾಗ್ನಿ ನೀಡುವುದು. ಬೆಳಗಿನ ಸ್ನಾನದ ನಂತರ ಒಂದು ಶುದ್ಧವಾದ ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರು, ಕುಂಕುಮ ಅಥವಾ ಕೆಂಪು ಹೂವನ್ನು ಹಾಕಿ ಓಂ ಸೂರ್ಯಾಯ ನಮಃ ಎಂದು ಜಪಿಸುತ್ತಾ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ. ಈ ಒಂದು ಸರಳವಾದ ಅಭ್ಯಾಸವು ಸಮಾಜದಲ್ಲಿ ನಿಮ್ಮ ಗೌರವ, ಕೀರ್ತಿ ಮತ್ತು ಆರ್ಥಿಕ ಬಲವನ್ನು ಅಚ್ಚರಿಪಡಿಸುವ ರೀತಿಯಲ್ಲಿ ಹೆಚ್ಚಿಸುತ್ತದೆ. ಹಾಗೆಯೇ ಪ್ರತಿದಿನ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಶಾಂತವಾಗಿ ಕುಳಿತು ಓಂ ನಮೋ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿನ ಎಲ್ಲ ಗೊಂದಲಗಳು, ಆತಂಕಗಳು ನಿವಾರಣೆಯಾಗುತ್ತವೆ. ನಿಮ್ಮ ಸುತ್ತಲೂ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಬುದ್ಧಿಶಕ್ತಿ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಏಕಾಗ್ರತೆಯನ್ನು ಹೆಚ್ಚಿಸಲು ದಿನಕ್ಕೆ 11 ಬಾರಿಯಾದರೂ ಗಾಯತ್ರಿ ಮಂತ್ರವನ್ನು ಜಪಿಸುವುದನ್ನು ರೂಢಿಸಿಕೊಳ್ಳಿ. ಹಣೆ ಬರಹ ಎಂಬುದು ಬ್ರಹ್ಮ ಬರೆದದ್ದಲ್ಲ, ಅದು ನಾವು ಮಾಡುವ ಕರ್ಮ, ನಮ್ಮ ಶಿಸ್ತು ಮತ್ತು ನಮ್ಮ ನಿರ್ಧಾರಗಳ ಮೇಲೆ ನಿಂತಿದೆ ಎಂಬುದನ್ನು ಸಿಂಹರಾಶಿಯವರು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇನ್ನೂ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಘಟ್ಟವಾದ ದಾಂಪತ್ಯ ಜೀವನ.
ಮತ್ತು ವಿವಾಹದ ಬಗ್ಗೆ ಗಮನ ಹರಿಸೋಣ. ಸಿಂಹರಾಶಿಯವರ ದಾಂಪತ್ಯ ಜೀವನ ಎಂದಿಗೂ ಸಾಮಾನ್ಯರಂತೆ ಇರುವುದಿಲ್ಲ. ನೀವು ಪ್ರೀತಿಸಿದರೆ ಸಂಪೂರ್ಣ ಹೃದಯವನ್ನು ಧಾರೆ ಎರೆಯುತ್ತೀರಿ. ಒಮ್ಮೆ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಬಾಳ ಸಂಗಾತಿಯಾಗಿ ಒಪ್ಪಿಕೊಂಡರೆ ಅವರನ್ನು ನಿಷ್ಠೆಯನ್ನು ಬೇರೆ ಯಾವ ರಾಶಿಯವರಲ್ಲೂ ಕಾಣಲು ಸಾಧ್ಯವಿಲ್ಲ. ನಿಮ್ಮ ಸಂಗಾತಿಗೆ ಸಣ್ಣ ಕಷ್ಟ ಬಂದರೂ ಪ್ರಾಣವನ್ನಾದರೂ ಕೊಟ್ಟು ಅವರನ್ನು ಕಾಪಾಡಲು ಮುಂದಾಗುತ್ತೀರಿ. ಅವರಿಗೆ ಜಗತ್ತಿನ ಎಲ್ಲ ಸಂತೋಷವನ್ನು ಭದ್ರತೆಯನ್ನು ನೀಡಬೇಕು. ರಾಶಿಯವರಿಗೆ ಎಂಬುದು ನಿಮ್ಮ ಅಂತರಾಳದ ಆಶೆಯಾಗಿರುತ್ತದೆ. ಆದರೆ ಇಲ್ಲೊಂದು ಸಣ್ಣ ತೊಡಕಿದೆ. ಸಿಂಹರಾಶಿಯವರಿಗೆ ತಮ್ಮ ಸಂಗಾತಿಯಿಂದ ಅತಿಯಾದ ನಿರೀಕ್ಷೆಗಳಿರುತ್ತದೆ. ನನ್ನ ಸಂಗಾತಿ ನನ್ನನ್ನು ಸದಾ ಗೌರವಿಸಬೇಕು, ನನ್ನ ಪ್ರತಿಯೊಂದು ಮಾತಿಗೆ ಬೆಲೆ ಕೊಡಬೇಕು, ಸಮಾಜದ ಮುಂದೆ ನನ್ನನ್ನು ಸದಾ ಹೊಗಳಬೇಕು ಎಂಬ ಹಂಬಲ ನಿಮ್ಮಲ್ಲಿರುತ್ತದೆ. ಕೇವಲ ಪ್ರೀತಿ ಮಾತ್ರವಲ್ಲ, ಅಗಾಧವಾದ ಪ್ರಶಂಸೆಯ ಹಸಿವು. ಆ ಮಾತಿಗೆ ಯಾವಾಗ ಎದುರುತ್ತರ ನೀಡುತ್ತಾರೋ ಆಗ ನಿಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತದೆ. ಇದೇ ಕಾರಣಕ್ಕಾಗಿ ನಿಮ್ಮ ದಾಂಪತ್ಯದಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ದೊಡ್ಡ ಜಗಳವಾಗಿ ಮಾರ್ಪಡುತ್ತದೆ. ದಾಂಪತ್ಯದಲ್ಲಿ ನಾನು ಎಂಬ ಅಹಂಕಾರವನ್ನು ಬಿಟ್ಟು ನಾವು ಎಂಬ ಭಾವನೆಯನ್ನು ಬೆಳೆಸಿಕೊಂಡರೆ ಸಿಂಹರಾಶಿಯವರ ಸಂಸಾರ ಭೂಮಿಯ ಮೇಲಿನ ಸ್ವರ್ಗವಾಗುತ್ತದೆ. ವಿವಾಹದ ವಿಷಯಕ್ಕೆ ಬಂದರೆ ಜಾತಕ ಹೊಂದಾಣಿಕೆ ಅತ್ಯಂತ ಮುಖ್ಯ. ಜಾತಕದಲ್ಲಿ ಗ್ರಹಗಳ ಮೈತ್ರಿ ಚೆನ್ನಾಗಿದ್ದರೆ ಯಾವುದೇ ರಾಶಿಯವರೊಡನೆ ವಿವಾಹವಾದರೂ ತೊಂದರೆ ಇಲ್ಲ. ಆದರೆ ಸಾಮಾನ್ಯ ನಿಯಮದ ಪ್ರಕಾರ ಸಿಂಹರಾಶಿಗೆ ಕೆಲವು ರಾಶಿಗಳು ಅದ್ಭುತವಾಗಿ ಹೊಂದಿಕೊಳ್ಳುತ್ತವೆ. ಮೊದಲನೆಯದಾಗಿ ಮೇಷರಾಶಿ ಇಬ್ಬರು ಅಗ್ನಿತತ್ವದವರಾಗಿರುವುದರಿಂದ ಇಬ್ಬರಲ್ಲೂ ಅಗಾಧವಾದ ಧೈರ್ಯ ಮತ್ತು ಉತ್ಸಾಹ, ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ದೊಡ್ಡ ಗುರಿ ಇರುತ್ತದೆ. ಇವರಿಬ್ಬರ ಜೋಡಿ ಪರಸ್ಪರ ಬೆನ್ನೆಲುಬಾಗಿ ನಿಲ್ಲುತ್ತದೆ. ಎರಡನೆಯದು ಧನುರಾಶಿ. ಧನುರಾಶಿಯವರು ಅತ್ಯಂತ ಮುಕ್ತ ಮನಸ್ಸಿನವರು ಮತ್ತು ಜೀವನೋತ್ಸಾಹವುಳ್ಳವರು. ಸಿಂಹರಾಶಿಯವರ ಕೋಪ ಮತ್ತು ಅಧಿಕಾರವನ್ನು ಅತ್ಯಂತ ಪ್ರೀತಿಯಿಂದ ನಿಭಾಯಿಸುವ ತಾಳ್ಮೆ ಇವರಲ್ಲಿರುತ್ತದೆ. ಮೂರನೆಯದು ತುಲಾರಾಶಿ. ತುಲಾರಾಶಿಯವರು ಸೌಂದರ್ಯ ಮತ್ತು ಶಾಂತಿಯ ಪ್ರತೀಕ. ಸಿಂಹರಾಶಿಯವರ ಆವೇಶವನ್ನು ತಣ್ಣಗಾಗಿಸಿ ಜೀವನದಲ್ಲಿ ಒಂದು ಅದ್ಭುತವಾದ ಬ್ಯಾಲೆನ್ಸ್ ಅಥವಾ ಸಮತೋಲನವನ್ನು ತರುವ ಶಕ್ತಿ ಇವರಿಗಿದೆ. ನಾಲ್ಕನೆಯದು ಮಿಥುನ ರಾಶಿ. ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯ ಸಿಂಹರಾಶಿಯವರನ್ನು ಬಹಳ ಬೇಗ ಆಕರ್ಷಿಸುತ್ತದೆ. ಈ ಜೋಡಿಯ ನಡುವೆ ಅದ್ಭುತವಾದ ಸಂವಹನ ಇರುತ್ತದೆ. ದಾಂಪತ್ಯದಲ್ಲಿ ಎದುರಾಗುವ ಯಾವುದೇ ಸಮಸ್ಯೆಯನ್ನಾದರೂ ಈ ಜೋಡಿ ಮಾತಿನ ಮೂಲಕವೇ ಬಗೆಹರಿಸಿಕೊಳ್ಳಬಲ್ಲದು. ಸಿಂಹರಾಶಿಯವರೇ, ಈಗ ನಿಮ್ಮ ಭವಿಷ್ಯವನ್ನು ರೂಪಿಸುವ, ನಿಮಗೆ ಹಣ ಮತ್ತು ಕೀರ್ತಿಯನ್ನು ತಂದುಕೊಡುವ ವೃತ್ತಿ ಅಥವಾ ವ್ಯಾಪಾರಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಯಾವ ಕೆಲಸ ನಿಮ್ಮ ಕೈ ಹಿಡಿಯುತ್ತದೆ ಮತ್ತು ಯಾವ ಕೆಲಸ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತದೆ ಎಂಬ ಸತ್ಯ ನಿಮಗೆ ತಿಳಿದಿರಲೇಬೇಕು. ನೀವು ಹುಟ್ಟಿನಿಂದಲೇ ನಾಯಕರಾಗಿರುವುದರಿಂದ ಯಾರೋ ಒಬ್ಬರ ಕೈ ಕೆಳಗೆ ಗುಲಾಮರಂತೆ ದಿನವಿಡೀ ಕೇವಲ ಆದೇಶಗಳನ್ನು ಪಾಲಿಸುವ ಕೆಲಸಗಳು ನಿಮಗೆ ಹೋಗುವುದಿಲ್ಲ. ನಿಮ್ಮ ಕ್ರಿಯಾಶೀಲತೆಗೆ, ನಿಮ್ಮ ಸ್ವತಂತ್ರ ಆಲೋಚನೆಗಳಿಗೆ ಬೆಲೆ ಇಲ್ಲದ ಕಡೆ, ಉಸಿರುಗಟ್ಟಿಸುವ ನಿಯಮಗಳಿರುವ ಕಚೇರಿಗಳಲ್ಲಿ ನೀವು ಬಹುಬೇಗನೆ ಬೇಸರಗೊಂಡು ಕೆಲಸ ಬಿಡುತ್ತೀರಿ. ಹಾಗೆಯೇ ಕತ್ತಲಲ್ಲಿ ಮಾಡುವ ಕೆಲಸಗಳು, ಗಣಿಗಾರಿಕೆ ಅಥವಾ ಭೂಗತವಾದ ವ್ಯವಹಾರಗಳು ನಿಮ್ಮ ಸೂರ್ಯ ತತ್ವಕ್ಕೆ ವಿರುದ್ಧವಾಗಿರುವುದರಿಂದ ಅದರಲ್ಲಿ ನೀವು ಯಶಸ್ಸು ಕಾಣುವುದು ವಿರಳ. ಜನರಿಗೆ ಮೋಸ ಮಾಡಿ, ಸುಳ್ಳು ಹೇಳಿ ಮಾಡುವ ಯಾವುದೇ ಕಮಿಷನ್ ಆಧಾರಿತ ಕೆಲಸಗಳು ನಿಮ್ಮ ನೇರ ನುಡಿಯ ಸ್ವಭಾವಕ್ಕೆ ಹೊಂದುವುದಿಲ್ಲ. ಆದರೆ ನಿಮ್ಮ ಅದೃಷ್ಟವನ್ನು ಬಂಗಾರದಂತೆ ಬೆಳಗಿಸುವ ಅನೇಕ ಕ್ಷೇತ್ರಗಳಿಗೆ ನೀವು ಒಂದು ಸಣ್ಣ ಟೀ ಅಂಗಡಿ ಇಟ್ಟು ಅದನ್ನೊಂದು ದೊಡ್ಡ ಸಾಮ್ರಾಜ್ಯವನ್ನಾಗಿ ಬೆಳೆಸುವ ಅಪ್ರತಿಮ ಶಕ್ತಿ ನಿಮ್ಮಲ್ಲಿದೆ. ಸ್ವಂತ ವ್ಯಾಪಾರ ನಿಮಗೆ. ಮಾರ್ಕೆಟ್ ವ್ಯವಹಾರದಲ್ಲಿ ಅಪಾರ ಯಶಸ್ಸು ಗಳಿಸುತ್ತೀರಿ. ಬೇಕರಿ, ಹೋಟೆಲ್ ಉದ್ಯಮ, ಫುಡ್ ಚೈನ್ ಬಿಸ್ನೆಸ್ಗಳಲ್ಲಿ ನೀವು ತೊಡಗಿಸಿಕೊಂಡರೆ ನಿಮ್ಮ ಗುಣಮಟ್ಟದಿಂದಾಗಿ ಗ್ರಾಹಕರು ಹುಡುಕಿಕೊಂಡು ಬರುತ್ತಾರೆ. ಬಂಗಾರ, ಚಿನ್ನ ಮತ್ತು ಬೆಳ್ಳಿ ವಜ್ರಾಭರಣಗಳ ವ್ಯಾಪಾರ, ಲಕ್ಸರಿ ಕಾರ್ಗಳು ಮತ್ತು ವಾಹನಗಳ ಮಾರಾಟ, ಗ್ಯಾರೇಜ್ ಮತ್ತು ಆಟೋಮೊಬೈಲ್ ಬಿಡಿಭಾಗಗಳ ವ್ಯವಹಾರ ನಿಮಗೆ ಅತ್ಯಂತ ಲಾಭದಾಯಕ. ಇನ್ನು ರಿಯಲ್ ಎಸ್ಟೇಟ್, ಸಿವಿಲ್ ಕಾಂಟ್ರಾಕ್ಟ್, ಬಿಲ್ಡಿಂಗ್ ಮತ್ತು ಕನ್ಸ್ಟ್ರಕ್ಷನ್ಸ್, ಟ್ರಾವೆಲ್ ಏಜೆನ್ಸಿ, ಲಾರಿ ಮತ್ತು ಕ್ಯಾಬ್ ಬಿಸ್ನೆಸ್ಗಳಲ್ಲಿ ನಿಮ್ಮ ಆಡಳಿತ ಕೌಶಲ್ಯ ಅದ್ಭುತವಾದ ಕೆಲಸ ಮಾಡುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ
ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಸಲೂನ್, ಬ್ಯೂಟಿ ಪಾರ್ಲರ್ ಮತ್ತು ಫ್ಯಾಷನ್ ಡಿಸೈನಿಂಗ್ನಂತಹ ಸೌಂದರ್ಯವರ್ಧಕ ಕ್ಷೇತ್ರಗಳಲ್ಲೂ ನೀವು ಮಿಂಚುತ್ತೀರಿ. ಕೃಷಿ, ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆಯನ್ನು ವೈಜ್ಞಾನಿಕವಾಗಿ ಮಾಡಿದರೆ ದೊಡ್ಡ ಉದ್ಯಮಿಗಳಾಗುತ್ತೀರಿ. ಸರ್ಕಾರಿ ಉನ್ನತ ಹುದ್ದೆಗಳು, ಆಡಳಿತಾತ್ಮಕ ಕೆಲಸಗಳು ಮತ್ತು ವಿಶೇಷವಾಗಿ ರಾಜಕೀಯ ಕ್ಷೇತ್ರ ನಿಮ್ಮ ನಾಯಕತ್ವದ ಗುಣಕ್ಕೆ ಹೇಳಿ ಮಾಡಿಸಿದಂತಿದೆ. ಸಿಂಹರಾಶಿಯವರೇ, ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ನಿಮ್ಮದೇ ಆದ ಒಂದು ಸ್ಟೈಲ್ ಇರುತ್ತದೆ, ಒಂದು ರಾಯಲ್ ಟಚ್ ಇರುತ್ತದೆ. ಅದೇ ನಿಮ್ಮ ಯಶಸ್ಸಿನ ಅತಿ ದೊಡ್ಡ ಗುಟ್ಟು. ನೆನಪಿಡಿ, ಜಗತ್ತಿನಲ್ಲಿ ಯಾವ ಕೆಲಸವೂ ಚಿಕ್ಕದಲ್ಲ. ನೀವು ಬೀದಿಯ ಬದಿಯಲ್ಲಿ ಆರಂಭಿಸುವ ಸಣ್ಣ ವ್ಯಾಪಾರ ಕೂಡ ನಾಳೆ ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಬೃಹತ್ ಕಾರ್ಪೊರೇಟ್ ಕಂಪನಿಯಾಗಿ ಬೆಳೆಯಬಹುದು. ನೀವು ಇದ್ದಾಗ ಜಗತ್ತು ಆಡಿಕೊಳ್ಳಬಹುದು, ಆದರೆ ನೀವು ಎದ್ದು ನಿಂತು ಓಡಲು ಆರಂಭಿಸಿದರೆ ನಿಮ್ಮ ವೇಗವನ್ನು ತಡೆಯುವ ಶಕ್ತಿ ಈ ಭೂಮಿಯ ಮೇಲಿನ ಯಾರಿಗೂ ಇಲ್ಲ. ತಡವಾಗಿ ಗೆದ್ದರೂ ಸರಿ, ಇದೇ ಜಗತ್ತು ನಿಮ್ಮತ್ತ ತಿರುಗಿ ನೋಡುವಂತೆ ಗೆದ್ದು ಬೀಗುವ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮೊಳಗಿನ ಆನಂದ ದೀಪ ಸದಾ ಬೆಳಗುತ್ತಿರಲಿ. ನಿಮ್ಮ ಕನಸುಗಳೆಲ್ಲವೂ ನನಸಾಗಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.